ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುಂಧರಾ ಟ್ರೇಡರ್ಸ್. ಇವತ್ತು ನಾವು ನ್ಯೂಲಿ ಲಾಂಚ್ಡ್ ಸೆಮಿ ಸೋಲಾರ್ ಸ್ಟ್ರೀಟ್ ಲೈಟ್ 300 ವ್ಯಾಟ್ ಬಗ್ಗೆ ತಿಳಿಸ್ತಾ ಇದ್ದೀವಿ. ಇದರಲ್ಲಿ ನೋಡ್ಬೋದು ಪಿ ವಿ ಸೆಲ್ಸ್ ಟು ಬಿ ಅಬ್ಸಾರ್ಬ್ ಸೋಲಾರ್ ಎನರ್ಜಿ ಇನ್ ದಿ ಡೇ ಟೈಮ್, ಅಂದರೆ ಬಿಸಿಲು ಬಿದ್ದಾಗ ನಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಪಿ ವಿ ಸೆಲ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ನಮ್ಮ ಬ್ಯಾಟ್ರಿನಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಡೇ ಟೈಮೆಲ್ಲ ಚಾರ್ಜ್ ಆಗುತ್ತೆ, ನೈಟ್ ಲೈಟ್ ಬೀಳುತ್ತೆ. ಸೊ ಬಿಫೋರ್ ನಾವು ಇನ್ಸ್ಟಾಲ್ ಮಾಡೋ ಮುಂಚೆ ಈ ಥರ ಬಾಕ್ಸಲ್ಲಿ ಬರುತ್ತೆ, ಯಾಕಂದರೆ ಎನಿ ಡ್ಯಾಮೇಜ್ ಆಗಬಾರ್ದಂತೆ. ಅವೆಲ್ಲ ಬಂದ ಮೇಲೆ ಈ ಥರ ಪೈಪಿಗೆ ಲೈಟ್ ಎಲ್ಲ ಸ್ಟ್ಯಾಂಡ್ ಫ್ರೇಮ್ ಎಲ್ಲ ಫಿಟ್ ಮಾಡ್ಕೊತೀವಿ. ಇಲ್ಲಿ ನೋಡ್ಬೋದು ಲೈಟ್, ಸೋಲಾರ್ ಲೈಟ್ ವಿತ್ ಫ್ರೇಮು. ಸೊ ಅದ್ರ ಜೊತೆಗೆ ಇದರಲ್ಲಿ ಬಂದ್ಬಿಟ್ಟು 300 ವ್ಯಾಟು ಪ್ಯಾನಲ್ ಇರುತ್ತೆ, 30 ವ್ಯಾಟ್ ಪ್ಯಾನಲ್ ಇರುತ್ತೆ, ನಂಬರ್ ಆಫ್ ಎಲ್ ಇ ಡಿಸ್ 460 ಇರುತ್ತೆ, ಎಲ್ ಇ ಡಿ ಪವರ್ 300 ವ್ಯಾಟ್ ಇರುತ್ತೆ, ಎಲ್ ಇ ಡಿ ವೋಲ್ಟೇಜ್ 30 ವ್ಯಾಟ್ ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಪ್ಯಾನಲ್ ಸೈಜ್ ಬಂದು 495 ಇಂಟು 210 ಇಂಟು 65 mm ಇರುತ್ತೆ ಪಾಲಿಕ್ರಿಸ್ಟಲ್. ಸೊ ಒನ್ಸ್ ಇನ್ಸ್ಟಾಲ್ ಆದಮೇಲೆ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ಬೋದು IP65 ಅಂತಂದರೆ ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫು. ಸೊ ಇದು ಅಲನ್ಕೀಲೆ ನಾವು ಯಾವಾಗ ಬೋಲ್ಟ್ ನಟ್ ಎಲ್ಲ ಹಾಕಿ ಫಿಟ್ ಮಾಡಿದ್ಮೇಲೆ ಅದಕ್ಕೆ ಪವರ್ ಸಪ್ಲೈ ಏನಿದೆಲ್ಲ ಪ್ಯಾನಲ್ಲಿಂದ ಬರೋದು ಬ್ಯಾಟ್ರಿ ಸ್ಟೋರೇಜ್ ಒಳಗಿರುತ್ತೆ. ಅದು ವೈರ್ ಕನೆಕ್ಟ್ ಮಾಡಿದ ತಕ್ಷಣ ಈಗ ನೋಡ್ರಿ ಅದು ಸಾಕೆಟ್ ಕುಡಿಸ್ಬೇಕಾದ್ರೆ ಮೇಲೆ ಫಿಮೇಲ್ ಥರ ಇರುತ್ತೆ, ಆ ಮ್ಯಾಚಿಂಗ್ ಆಗೋ ಥರ ಅದರಲ್ಲಿ ಗ್ರೂವಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ನಮ್ಮ ಸೋಲಾರ್ ಲೈಟಲ್ಲಿ ಇಂಡಿಕೇಟರ್ ಬರುತ್ತವೆ, ಅದು ಆನ್ ಆಗ್ತದೆ. ಸಪೋಸ್ ನಾವು ಸರಿಯಾಗಿ ಫಿಟ್ ಮಾಡಿಲ್ಲ ಅಂದರೆ ಅದು ಲೈಟ್ ಹತ್ತಲ್ಲ, ಅವಾಗ ಏನಂದರೆ ಉಲ್ಟಾ ಫಿಟ್ ಆಗಿದೆ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾವು ಬಿಫೋರ್ ಫಿಕ್ಸಿಂಗಲ್ಲಿ ಏನಪ್ಪ ಅಂದರೆ ಆ ಗ್ರೂವಲ್ಲಿ ಕರೆಕ್ಟಾಗಿ ಕೂತ್ಕೊಂಡೆ ಸೋಲಾರ್ ಪ್ಯಾನಲ್ಲಿಂದ ನಮ್ಮ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಅಂತೇಳಿ ಅಲ್ಲಿ ಒಂದು ಲೈಟ್ ಇಂಡಿಕೇಟರ್ ಇರುತ್ತೆ. ಆಮೇಲೆ ಅದರಲ್ಲಿ ವಾಟರ್ ಎಂಟ್ರ್ ಆಗೋ ಒಂದು ಕ್ಯಾಪ್ ಇರುತ್ತೆ, ಆ ಕ್ಯಾಪ್ ಹಾಕಿ ಲಾಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಲೈಟ್ ಇಂಡಿಕೇಷನ್ ಆಗ್ತಾಯಿದೆ ನೋಡಿ, ಗ್ರೀನ್, ರೆಡ್, ಬ್ಲೂ ಅಂತೇಳಿ. ಸೊ ಇದೆಲ್ಲ ಏನಪ್ಪ ಅಂತಂದರೆ ಒನ್ಸ್ ಪ್ಯಾನಲ್ನಿಂದ ಅದಕ್ಕೆ ಪವರ್ ಕೊಟ್ಟ ತಕ್ಷಣ ಈ ಬೆಳಕಲ್ಲೇ ಅದು ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಲೈಟ್ಗೆ ಇನ್ಸ್ಟಾಲ್ ಮಾಡೋ ಮುಂಚೆ ಆ ವೈರು, ಕೇಬಲ್ಸ್ ಏನಿದೆ ಹ್ಯಾಂಗ್ ಆಗಲಾರ್ದಂಗೆ ಪ್ರಾಪರಾಗಿ ಕ್ಲಿಪ್ಪಿಂಗ್ ಮಾಡಿ ಫಿಟ್ ಮಾಡಬೇಕು. ಸೊ ಇದರಲ್ಲಿ ಬಂದುಬಿಟ್ಟು ಬ್ಯಾಟ್ರಿ ಬಂದು 3.2 ವೋಲ್ಟ್ಸ್ ಬ್ಯಾಟ್ರಿ ಇರುತ್ತೆ, 50 H ಇರುತ್ತೆ. ಸೊ ಇದರಲ್ಲಿ ಏನಂದರೆ 2 ಇಯರ್ಸ್ ವಾರಂಟಿ ಇರುತ್ತೆ, ಬ್ಯಾಟ್ರಿ 3 ಇಯರ್ಸ್ ಇರುತ್ತೆ. ಆಮೇಲೆ ಒಂದು ರಿಮೋಟ್ ಕೊಟ್ಟಿರ್ತೀವಿ. ಇದರಲ್ಲಿ ಏನಪ್ಪ ಅಂತಂದರೆ ಒಂದು ಸಲ ಆನ್ ಮಾಡಿ ಬಿಟ್ಬಿಟ್ರೆ ಡೇ ಟೈಮೆಲ್ಲ ಚಾರ್ಜ್ ಆಗ್ತದೆ, ನೈಟ್ ಆಟೋಮೆಟಿಕ್ ಆನ್ ಆಗ್ತದೆ. ಸೊ ಇದಕ್ಕೆ ಡೇ ಟೈಮ್ ಚಾರ್ಜಿಂಗ್ ಟೈಮ್ ಬಂದು 7 to 8 hours. ಸೊ 7 ಅವರ್ಸಲ್ಲಿ ಈಗ ನೋಡ್ರಿ ಫಸ್ಟ್ ಸ್ಲಾಟ್ ಗ್ರೀನ್ ಇದೆ, ಬ್ಲೂ ಇದೆ, ರೆಡ್, ಗ್ರೀನ್ ಇದೆ. ಅವು 4 ಸ್ಲಾಟನ್ನು ಫುಲ್ ಗ್ರೀನ್ ಆದರೆ ಈ ಲೈಟ್, ಸೋಲಾರ್ ಲೈಟ್ ಚಾರ್ಜ್ ಆಗಿದೆ ಅಂತ ಅರ್ಥ. ಸೊ ಇದೆಲ್ಲದು ಬಂದ್ಬಿಟ್ಟು ಸ್ಮಾರ್ಟ್ ವೈಫೈ ಡಿವೈಸಸ್ಸಲ್ಲಿರುತ್ತೆ. ಸೊ ಮೇನ್ಲಿ ಏನಪ್ಪ ಅಂದರೆ ಎಲ್ ಇ ಡಿ ಮೇಕ್ ಬಂದು EP ಸ್ಟಾರ್ ಇರುತ್ತೆ. ಇದರಲ್ಲೇನು ಬ್ಯಾಟ್ರಿ ಆಗಲಿ ಆಮೇಲೆ ಒಂದು ಲೈಟ್ ಆಗಲಿ ಏನಿಲ್ಲ, ಜಸ್ಟ್ ಒಂದು ಕಂಬಕ್ಕೆ ಹಾಕಿ ಇನ್ಸ್ಟಾಲ್ ಮಾಡ್ತೀವಿ. ಇಲ್ಲಿ ನೋಡಿರಿ ಹೈಲಿ ಎಫಿಷಿಯೆಂಟ್ ಸೋಲಾರ್ ಪ್ಯಾನಲ್, 30 ವ್ಯಾಟ್ ಪೋಲಿಕ್ರಿಸ್ಟಲೈನ್ ಪ್ಯಾನಲ್ಲು, ಬ್ಯಾಟ್ರಿ ಬಂದು 3.2 ವೋಲ್ಟ್ಸು, 30 H ಲಿಥಿನಿಯಂ ಫಾಸ್ಫೇಟ್ ಇರುತ್ತೆ. ಇಲ್ಲಿ ನೋಡ್ರಿ ಸಿಂಪಲ್ಲಾಗಿ ಅದಕ್ಕೊಂದು ಬ್ರ್ಯಾಕೆಟ್ ಇರುತ್ತೆ, ಆ ಬ್ರ್ಯಾಕೆಟು 2 ಇಂಚ್ ಪೈಪಿಗೆ ಕ್ಲ್ಯಾಂಪಿಂಗ್ ಹಾಕಿ ಟೈಟ್ ಮಾಡ್ತೀವಿ. ಸೊ ಇದು ಕರೆಕ್ಟಾಗಿ ಅದ್ರ ಮೇಲೆ ಫಿಟ್ ಆಯ್ತಂದರೆ ಎಂಟೈರ್ ಸ್ಟ್ಯಾಂಡ್ ಕೂತ್ಕೊಂತದ. ಸೊ ಇದೆಲ್ಲ ಸಿಂಪಲಾಗಿರುತ್ತೆ. ಈಗ ನೋಡಿ ಈ ಪೋಲ್ಗೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ, ಜಸ್ಟ್ ಅದನ್ನು ಅವ್ರ ಮೇಲೆ ಎತ್ತಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನೈಟ್ ಆಟೋಮೆಟಿಕ್, ಈಗ ಡೇ ಟೈಮೆಲ್ಲ ಚಾರ್ಜ್ ಆಗ್ತದೆ, ನೈಟ್ ಆನ್ ಆಗ್ತದೆ. ಇಲ್ಲಿ ಅವ್ರದ್ದು ಪ್ರಾಪರ್ಟಿ ಏನಿದೆ ಅಂದರೆ ಒಂದು ಕುರಿ ಶೆಡ್ಡು, ಆಮೇಲೆ ಕೌ ಶೆಡ್ಡು, ಆಮೇಲೆ ಗೋಟ್ ಫಾರ್ಮಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಈವ್ನಿಂಗ್ ಲೈಟ್ಸ್ ಇರೋಲ್ಲ ಅವರಿಗೆ, ಪವರ್ ಸಪ್ಲೈ ಇಲ್ಲ ಅಲ್ಲೇ. ಸೊ ನಾವೇನು ಮಾಡಿದ್ವಿ, ಬೌಂಡ್ರಿ ಒಂದು 6 ಲೈಟ್ ಹಾಕಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಆ ಲೈಟಿಂಗೆಲ್ಲ ಈ ಥರ ಪೋಲಿಗೆ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.